ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇರುವಂಥ ಸಂಘರ್ಷ ಸದ್ಯ ತಾರಕಕ್ಕೇರಿದೆ. ಒಂದು ಪೂರ್ಣ ಪ್ರಮಾಣದ ಯುದ್ಧದ ಆತಂಕ ಸೃಷ್ಟಿಯಾಗಿದೆ. ಇಸ್ರೇಲ್ನಲ್ಲಿ ಸುಮಾರು 30,000ಕ್ಕೂ ಅಧಿಕ ಭಾರತೀಯರು ಸಿಕ್ಕಾಕೊಂಡಿದ್ದಾರೆ. ಇದರಲ್ಲಿ ಹಾಸನ ಜಿಲ್ಲೆಯ 25ರಿಂದ 30 ಜನ ಇದ್ದಾರೆ. ನವಿಲೆಹಳ್ಳಿ ಗ್ರಾಮದ ಜಯಪ್ರಕಾಶ್ ಸ್ಟ್ಯಾನ್ಲಿ ಅವರ ಪತ್ನಿ ಅನ್ಸಿಲಾ ರಾಣಿ ಅಲ್ಲಿ ಸಿಕ್ಕಾಕೊಂಡಿರೋದು. ಇಸ್ರೇಲ್ನಲ್ಲಿ ನಾವು ಸುರಕ್ಷಿತವಾಗಿದ್ದೀವಿ ಅಂತ ಅನ್ಸಿಲಾ ರಾಣಿ ಹೇಳ್ಕೊಂಡಿದ್ದಾರೆ. ವಿಡಿಯೋ ಕಾಲ್ ಮೂಲಕ ಅಲ್ಲಿನ ಪರಿಸ್ಥಿತಿಯನ್ನು ಕೂಡ ಅವರು ವಿವರಿಸಿದ್ದಾರೆ. ರಾಕೆಟ್ಟು ಮಿಸೈಲ್ಗಳು ಹಾರಿ ಬರೋದು ನಮಗೆ ಕಾಣ್ತಿದೆ. ಆಗಾಗ ಸೈರನ್ ಮೊಳಗುತ್ತೆ, ಆಗ ನಾವು ಬಂಕರ್ನಲ್ಲಿ ರಕ್ಷಣೆ ಪಡಿತೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಸೇಫ್ ಆಗಿದ್ದೀವಿ ಅಂತ ಇಸ್ರೇಲ್ನಲ್ಲಿರುವಂಥ ಅನ್ಸಿಲಾ ಹೇಳ್ಕೊಂಡಿದ್ದಾರೆ. ನಾವು ಬಾಂಬ್ ಹೋಗ್ತೀವಿ, ಶೆಲ್ಟರ್ ಅಂತ ಹೇಳ್ತಾರಲ್ಲ, ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಒಂದು 20 ನಿಮಿಷ, ಒಂದು ಅರ್ಧ ಗಂಟೆ ಕುತ್ಕೊಂಡು ವಾಪಸ್ ಬಂದ್ಬಿಡ್ತೀವಿ ನಮ್ಮ ರೂಮ್ಗಳಿಗೆ. ಏನು ಆತಂಕ ಆಗಂತದ್ದು ಏನು ತೊಂದರೆಗಳಾಗಿಲ್ಲ. ಈಗ ಅಲ್ಲೂ ನಿಮಗೂ ಸೈರನ್ ಬರ್ತಿದೆಯಾ ಮೇಡಮ್? ಸೈರನ್ ಬರುತ್ತಾ? ಅಲ್ಲೂ ಸೈರನ್ ಬರುತ್ತಾ? ನೀವಿರ ಸೈರನ್ ಆಗುತ್ತೆ ಸರ್, ಸೈರನ್ ಆಗುತ್ತೆ. ಯಾವ ಏರಿಯಾದಲ್ಲಿ ಇದ್ದೀರಾ? ಆಗುತ್ತೆ, ಪ್ಲಸ್ ಮೊಬೈಲ್ ಮೆಸೇಜ್ ಕೂಡ ಬರುತ್ತೆ. ಓಕೆ, ಅದು ನಿಮಗೆ ಅಲ್ಲಿ ಎಲ್ಲ ಮೊಬೈಲ್ಗೂ ಮೆಸೇಜ್ ಬರುತ್ತೆ. ಈಗ ಬಾಂಬ್ ಶೆಲ್ಲಿಂಗ್ ಆಗೋದು ನಿಮ್ಗೆ ಏನಾದ್ರು ಗೊತ್ತಾಗುತ್ತಾ? ದೂರದಲ್ಲಿ ಆಗೋದು ಕೇಳುತ್ತಾ ಅಥವಾ ಏನಾದ್ರು ಗೊತ್ತಾಗುತ್ತಾ ಏನು ಅಂತ? ಬಾಂಬ್ ರೂಮ್ ಒಳಗಡೆ ಇರುವಾಗ ಅದು ಏನಾದ್ರೂ ಹತ್ತಿರದಲ್ಲಿ ನಮಗೆ ಬ್ಲಾಸ್ಟ್ ಆಗೋದಾದ್ರೆ ಸೌಂಡ್ ಕೇಳುತ್ತೆ. ದೂರದಲ್ಲಾದ್ರೆ ಏನು ಕೇಳಿಸಲ್ಲ. ಈಗ ನೀವಿರೋದು ಏರಿಯಾ ಎಲ್ಲಿ ಮೇಡಮ್ ಇಸ್ರೇಲಲ್ಲಿ? ನಾನಿರೋದು ಏರಿಯಾ ಟೆಲ್-ಅವೀವಿಂದ ಮೇನ್ ಟೆಲ್-ಅವೀವಿಂದ 1 ಅವರ್ ಆಗುತ್ತೆ. 1 ಅವರ್. ಬಟ್ ನಿಮಗೆ ಕಾಣಿಸುತ್ತೆ ಇದೆಲ್ಲ ಕಾಣಿಸುತ್ತಾ? ಶೆಲ್ ದಾಳಿ ಆಗ ದೂರದಲ್ಲಿ ಆಗೋ ಇದ್ದಾಗ ಇದೆಲ್ಲ ನೋಡ್ತೀವಿ, ರಾಕೆಟ್ ಎಲ್ಲ ಹೋಗೋದೆಲ್ಲ ನೋಡ್ತೀವಿ. ಅಂದ್ರೆ ಏನ್ ತೊಂದರೆ ಇಲ್ಲ ಸರ್, ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ಇಯರ್ಸ್ ಆಯ್ತಲ್ಲ. ಭಯ ಏನು ಈಗ ಇದಿಲ್ಲ. ಈಗ ಸದ್ಯದ ನಿಮ್ಮ ಪರಿಸ್ಥಿತಿ ಓಕೆ, ಅಲ್ಲಿ ನೀವಿರೋ ಜಾಗ ಸೇಫ್ ಇದೆ. ನೀವಿರೋ ಜಾಗ ಓಕೆನಾ ಅಂತ, ಸೇಫ್ ಇದೆ ಅಂತ? ನಾವಿರೋ ಪ್ಲೇಸ್ ಅಲ್ಲಿ ಏನು ತೊಂದರೆ ಇಲ್ಲ. ಸೈರನ್ ಆಗುತ್ತೆ, ಬಾಂಬು ಬ್ಲಾಸ್ಟ್ ಆಗೋದೆಲ್ಲ ಟೆಲಿವಿಷನ್ ಆಗೋದೆಲ್ಲ ನಾವು ನ್ಯೂಸ್ ಅಲ್ಲಿ ನೋಡ್ತೀವಿ. ಬಟ್ ರಾಕೆಟ್ ಹೋಗೋದು ಬರ್ತೆಲ್ಲ ನಾವು ನೋಡ್ತೀವಿ. ಆದ್ರೆ ಅಂಥದ್ದೇನು ಹೆದರ್ಕೊಳ್ಳೋಂಥದ್ದು ಏನಿಲ್ಲ ಸರ್, ಎಲ್ಲದಕ್ಕೂ ಸೇಫ್ಟಿ ಇದೆ. ಓಕೆ ಓಕೆ ಮೇಡಮ್. ಈಗ ಫ್ಲೈಟ್ ಎಲ್ಲ ಏನು ಬರಬೇಕು ಅಕಸ್ಮಾತ್ ಅಂದರೆ ಅವರಿಗೆಲ್ಲ ಅವಕಾಶ ಇದೆಯಾ? ಆಲ್ಮೋಸ್ಟ್ ಎಲ್ಲ ಬಂದ್ ಮಾಡಿದ್ದಾರೆ. ಎಂಬಸಿ ಬಂದ್ ಮಾಡಿದ್ದಾರೆ, ಸ್ಕೂಲ್ಗಳು ಬಂದ್ ಮಾಡಿದ್ದಾರೆ, ಮತ್ತೆ ಸೂಪರ್ ಮಾರ್ಕೆಟ್ ಎಲ್ಲ ಸ್ವಲ್ಪ ಹೋಗಿದೆ. ಮತ್ತೆ ಎಲ್ಲ ಬಂದಿದೆ ಸರ್, ನಿಮಗೆ ಗೊತ್ತಿರೋಂಥ ವಿಚಾರಗಳೇ ಆಲ್ಮೋಸ್ಟ್ ಎಲ್ಲ ಬಂದಿದೆ. ಇಸ್ರೇಲ್ನ ಪರಿಸ್ಥಿತಿಯನ್ನು ಅವರು ಅಲ್ಲಿರುವಂಥವರು ವಿವರಿಸ್ತಾ ಇದ್ರು. ಅನ್ಸಿಲಾ ರಾಣಿ ಅವರು ಮೂಲತಃ ಹಾಸನದವರು, ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಭಾರತೀಯರು 30,000 ಜನ ಇದ್ದಾರೆ ಅಲ್ಲಿ. ಬೇರೆ ಬೇರೆ ಉದ್ದೇಶದಿಂದ, ಉದ್ಯೋಗದಿಂದ ಹೋದವರು, ಬೇರೆ ಬೇರೆ ಉದ್ದೇಶದಿಂದ ಅಲ್ಲಿ ನೆಲೆಸಿರೋರು 30,000 ಮಂದಿ ಇದ್ದಾರೆ. ಸದ್ಯ ಅವರ ಮನೆಯಲ್ಲೆಲ್ಲ ಆತಂಕದ ವಾತಾವರಣ ಸೃಷ್ಟಿಯಾಗಿದ್ದರೆ, ಇಸ್ರೇಲ್ ಎಂಥ ರಾಷ್ಟ್ರ ಅಂತಂದರೆ ಯುದ್ಧವನ್ನು ಎದುರಿಸೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥ ರಾಷ್ಟ್ರ. ಅದು ಅತ್ಯಾಧುನಿಕ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಬಂಕರ್ಸ್ ಇದ್ದಾವೆ, ಪ್ರಾಣಹಾನಿ ಆಗದ ರೀತಿಯಲ್ಲಿ ತಡೆಯೋದಕ್ಕೆ ಬೇಕಾದಂಥ ಬಂಕರ್ನ ವ್ಯವಸ್ಥೆ ಪ್ರತಿಯೊಂದು ಬಿಲ್ಡಿಂಗ್ನಲ್ಲೂ ಇದೆ. ಸೈರನ್ ಕೇಳಿದ ತಕ್ಷಣ ಬಂಕರ್ನ ಅಡಿಯಲ್ಲಿ ಅಡಗಿಕೊಳ್ಳುವಂಥ ವ್ಯವಸ್ಥೆಯನ್ನು ಮೊದಲಿಂದಲೂ ಕೂಡ ಪಾಲಿಸ್ತಾ ಇದೆ. ಯಾಕಂತಂದರೆ ಇಸ್ರೇಲ್ ಸದಾ ಯುದ್ಧದ ಆತಂಕದಲ್ಲಿರುವಂಥ, ಅಥವಾ ಇಸ್ರೇಲ್ನ ಮೇಲೆ ಯಾವಾಗ ಯಾರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂಥ ರಾಷ್ಟ್ರ ಅದು. ಸೊ ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಅವರು ಮೊದಲಿಂದಲೂ ಕೂಡ ಮಾಡಿಕೊಂಡಿದ್ದಾರೆ. ಅತ್ಯಾಧುನಿಕ ವ್ಯವಸ್ಥೆಗಳಿದ್ದಾವೆ. ಸೊ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಅಂತ ಅಲ್ಲಿರುವಂಥ ಭಾರತೀಯರು ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.